ಮುಖ ನೋಡೋಕ್ಕೂ ಇಷ್ಟ ಆಗ್ತಾ ಇಲ್ಲ ನನಗೆ. ದೊಡ್ಡಪ್ಪ ದೊಡ್ಡಪ್ಪ ಅಂತ ಬಾಯಿ ತುಂಬ ಕರೆದು ನನಗೆ ಮೋಸ ಮಾಡಿಬಿಟ್ರಿ. ನೀವು ಮೋಸ ಮಾಡಿದವರು, ಬೇರೆ ಯಾರೂ ಅಲ್ಲ. ಎಲ್ಲ ವಿಷಯ ಗೊತ್ತಿದ್ದು ನನ್ನಿಂದ ಮುಚ್ಚಿಟ್ಬಿಟ್ರಲ್ಲ. ಸರಿನಾ ನೀವು ಮಾಡಿದ್ದು? ನ್ಯಾಯನ ನೀವು ಮಾಡಿದ್ದು? ಇಲ್ಲ ದೊಡ್ಡಪ್ಪ, ನಾನು ಬೇಕು ಅಂತ ಮಾಡಿದ್ದಲ್ಲ. ನಾನು ಮಾಡಿದ ಕೆಲವೊಂದು ತಪ್ಪುಗಳನ್ನ ಬಂಡವಾಳ ಮಾಡ್ಕೊಂಡು ಆ ಶಾಂತನ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ. ನಿಮ್ಗೆಲ್ಲಿ ನೋವಾಗುತ್ತೆ ಅನ್ಕೊಂಡು ನಾನು ಹೇಳಿರ್ಲಿಲ್ಲ. ಇಷ್ಟೆಲ್ಲ ಆದ್ಮೇಲೆ ಇವತ್ತು ಹೇಳೋದಕ್ಕೆ ಅವಕಾಶ ಸಿಕ್ತು. ದಯವಿಟ್ಟು ನನ್ನ ಕ್ಷಮಿಸ್ಬೇಡಿ ಪ್ಲೀಸ್. ಶೈಲಂ, ನಿನಗೆ ಕೈ ಮುಗ್ದು ಕೇಳ್ಕೊತೀನಿ. ನನ್ನ ರಾಧಿಕಾ ಎಲ್ಲ ಇದ್ರು ಅವಳ ಹುಡುಕಿ ವಾಪಸ್ ಕರ್ಕೊಂಡು ಬಾ. ಆ ರಾಕ್ಷಸ ಅವಳಿಗೆ ಏನ್ ಮಾಡ್ಬಿಡ್ತಾನೆ ಅನ್ನೋ ಭಯ ಆಗ್ತಿದೆ ನನ್ಗೆ. ನೋಡು, ರಾಧಿಕಾ ಇಲ್ಲ ಅಂದ್ರೆ ನಾನು ಸತ್ತ ಹೋಗ್ತೀನಿ. ಬೇಕಾದ್ರೆ ನಿನ್ ಕಾಲ್ ಮುಗ್ದು ಏನ್ ಮಾಡ್ತಾ ಇದ್ರ? ನಾನ್ ನಿಮ್ ಮಗ ದೊಡ್ಡಮ್ಮ. ನಾನು ಇಷ್ಟು ದಿನ ನಿಮ್ಮ ಹತ್ರ ಮಾತಾಡದೇ ಇದ್ದಿದ್ದು ನಾನು ಮಾಡಿದ ತಪ್ಪಿಂದಾಗಿ. ನನಗೆ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು. ದೊಡ್ಡಮ್ಮ, ನೀವು ಹೆದರ್ಬೇಡಿ, ನಾವೆಲ್ಲ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿದ್ವಿ. ಎಲ್ಲೇ ಇದ್ರು ಆ ಶಾಂತನ ಸಿಕ್ಕಾಕೋಗ್ತಾರೆ. ನೀವು ಯೋಚನೆ ಮಾಡಬೇಡಿ ಪ್ಲೀಸ್ ದೊಡ್ಡಮ್ಮ. ಯಾಕೆ? ಏನಾಯ್ತು ಕೃಷ್ಣ? ದಣಿಗ್ಲೆ, ನಮಗೆ ಕೃಷ್ಣ ಅಂದ್ರೆ ಬಹಳ ಅಚ್ಚುಮೆಚ್ಚು. ನಾವೆಲ್ಲ ಈ ಕಂದನ್ನ ಒಂದೆರಡು ಸಲ ನೋಡಿದೀವಿ ಅಷ್ಟೇ, ಆದರೆ ತುಂಬ ಹಚ್ಕೊಂಡ್ಬಿಟ್ಟಿದ್ದೀವಿ. ಶಾಸ್ತ್ರಿಗಳೇ, ಇವ್ರಿಗೆಲ್ಲ ಮಗು ಹೇಗೆ ಪರಿಚಯ? ನೀವೊಬ್ಬರೇ ತಾನೇ ನಮ್ಮ ಮನೆಗೆ ಬಂದು ಮಗುನ ನೋಡಿರೋದು? ದೊಡ್ಡಪ್ಪ, ದಯವಿಟ್ಟು ಕ್ಷಮಿಸಿ. ನಿಮ್ಮ ಹತ್ರ ಒಂದು ವಿಚಾರ ಮುಚ್ಚಿಟ್ಟಿದ್ದೆ. ನಮ್ಮ ರಾಧಿಕಾ ಸಾಕು ತಂದೆ